ಬಿಎಸ್ವೈ ವಿಜೇಂದ್ರ ಬೇಡ ಅನ್ನೋರು ಬಹಿರಂಗವಾಗಿ ಹೇಳಲಿ. ಬಿಜೆಪಿಯೊಳಗಿನ ಬಿಎಸ್ವೈ ವಿಜೇಂದ್ರ ವಿರೋಧಿಗಳಿಗೆ ನೇರ ಸವಾಲನ್ನ ಹಾಕಲಾಗಿದೆ. ಯಡಿಯೂರಪ್ಪ ವಿಜೇಂದ್ರ ಬೆಂಬಲಿಗರು ರೇಣುಕಾಚಾರ್ಯ ಈಗ ಟಕ್ಕರ್ ಕೊಟ್ಟಿರುವಂಥದ್ದು. ಬಿಎಸ್ವೈ ವಿಜೇಂದ್ರ ಬೇಡ ಅನ್ನೋರು ಬಹಿರಂಗವಾಗಿ ಹೇಳಲಿ. ಬಿಜೆಪಿಯೊಳಗಿನ ಬಿಎಸ್ವೈ ಹಾಗೂ ವಿಜೇಂದ್ರರವರ ವಿರೋಧಿಗಳಿಗೆ ಈಗ ನೇರವಾಗಿ ಸವಾಲನ್ನ ಹಾಕಲಾಗಿದೆ. ಯಡಿಯೂರಪ್ಪ ವಿಜೇಂದ್ರ ಕಟ್ಟರ್ ಬೆಂಬಲಿಗ ಏನೋ ರೇಣುಕಾ ಡಿವಿಎಸ್ ಆಡಿಯೋ ಬ್ಲಾಸ್ಟ್ ಬೆನ್ನಲ್ಲೇ ಈಗ ವಿರೋಧ ವ್ಯಕ್ತವಾಗಿದೆ. ವಿಜೇಂದ್ರರ ಶಕ್ತಿ ಕುಂದಿಸಲು ಅವರ ವಿರೋಧಿಗಳಿಂದ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ಈ ಷಡ್ಯಂತ್ರವನ್ನ ಬಿಜೆಪಿಯ ನಾಯಕರು ಗಮನಿಸುತ್ತಿದ್ದಾರೆ. ಇಂತಹ ಷಡ್ಯಂತ್ರಗಳನ್ನ ಹೈಕಮಾಂಡ್ ನಾಯಕರೇ ಹತ್ತಿಕ್ಕುತ್ತಾರೆ. ಬಿಎಸ್ವೈ ವಿಜೇಂದ್ರ ವಿರೋಧಿಗಳಿಗೆ ರೇಣುಕಾಚಾರ್ಯ ಈಗ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಿಜೆಪಿಗೆ ಯಡಿಯೂರಪ್ಪಗೆ ವಿಜೇಂದ್ರ ನಾಯಕತ್ವ ಬೇಕು. ಬಲವಾಗಿ ಪ್ರತಿಪಾದನೆಯನ್ನ ಮಾಡಿದಂತಹ ಮಾಜಿ ಸಚಿವ ರೇಣುಕಾಚಾರ್ಯ ಬಿಎಸ್ವೈ ವಿಜೇಂದ್ರ ಬೇಡ ಅನ್ನೋರು ಬಹಿರಂಗವಾಗಿ ಹೇಳಲಿ. ನೀರು ಬಿಜೆಪಿಯೊಳಗಿನ ಬಿಎಸ್ವೈ ವಿಜೇಂದ್ರ ವಿರೋಧಿಗಳಿಗೆ ಈಗ ನೇರ ಸವಾಲನ್ನ ರೇಣುಕಾಚಾರ್ಯ ಹಾಕಿದ್ದಾರೆ. ಡಿವಿಎಸ್ ಆಡಿಯೋ ಬ್ಲಾಸ್ಟ್ ಬೆನ್ನಲ್ಲೇ ಸಿಡಿಗುಂಡಾದಂತಹ ಹೊನ್ನಾಳಿ ಶಾಸಕ ವಿಜೇಂದ್ರರ ಶಕ್ತಿಯನ್ನ ಕುಂದಿಸಲು ಅವರ ವಿರೋಧಿಗಳಿಂದ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ಈ ಷಡ್ಯಂತ್ರವನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಗಮನಿಸ್ತಾರೆ. ಇಂತಹ ಷಡ್ಯಂತ್ರಗಳನ್ನ ಹೈಕಮಾಂಡ್ ನಾಯಕರೇ ಹತ್ತಿಕ್ಕಬೇಕು. ಬಿಎಸ್ವೈ ವಿಜೇಂದ್ರ ವಿರೋಧಿಗಳಿಗೆ ರೇಣುಕಾಚಾರ್ಯಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಿಜೆಪಿಗೆ ಯಡಿಯೂರಪ್ಪ ವಿಜೇಂದ್ರ ನಾಯಕತ್ವ ಬೇಕು, ಬಲವಾಗಿ ಪ್ರತಿಪಾದಿಸಿದ್ದಾರೆ ರೇಣುಕಾಚಾರ್ಯ. ಬಿಜೆಪಿಗೆ ಯಡಿಯೂರಪ್ಪನೂ ಬೇಕು, ವಿಜೇಂದ್ರನೂ ಬೇಕು, ಅವರ ನಾಯಕತ್ವ ಬೇಕು ಅಂತ ಹೇಳಿ ಬಲವಾಗಿ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಏನು ವಿಜೇಂದ್ರ ಕೆಟ್ಟಿಸರ್ಬೇಕಂತ ಕೆಲವರು ವಿಜೇಂದ್ರ ಅವರಿಗೆ ದುರುದ್ದೇಶ ಷಡ್ಯಂತ್ರ ಮಾಡಿದ್ರು. ಆ ಷಡ್ಯಂತ್ರ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ. ವಿಜೇಂದ್ರ ಪಾತ್ರ ಏನೂ ಇಲ್ಲ. ಯಾರ್ಯಾರು ಷಡ್ಯಂತ್ರ ಮಾಡ್ತಾರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ. ನಾನು ಒಂದು ಮಾತಿದೆ, ನಾನು ಹೇಳ್ತೀನಿ, ಯಡಿಯೂರಪ್ಪನವರು ಬಿಜೆಪಿ ನಮಗೆ ಅನಿವಾರ್ಯ ಅಲ್ಲ. ಯಡಿಯೂರಪ್ಪ ಬಿಜೆಪಿ ಬೇಡ, ವಿಜೇಂದ್ರ ಬೇಡ ಅಂತ ಬಹಿರಂಗವಾಗಿ ಕದ್ದು ಮುಚ್ಚಿ ಹೇಳೋದು ಬೇಡ. ಬಹಿರಂಗವಾಗಿ ನಿಮಗೆ ತಾಕತ್ತಿದ್ರೆ ಹೇಳ್ರಿ ಅಂತ ಸವಾಲು ಹಾಕ್ತೀವಿ. ವಿಜೇಂದ್ರ ಕೆಟ್ಟಿಸರ್ಬೇಕಂತ ಕೆಲವರು ವಿಜೇಂದ್ರ ಅವರಿಗೆ ದುರುದ್ದೇಶ ಷಡ್ಯಂತ್ರ ಮಾಡಿದ್ರು. ಆ ಷಡ್ಯಂತ್ರ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ. ವಿಜೇಂದ್ರ ಪಾತ್ರ ಏನೂ ಇಲ್ಲ. ಯಾರ್ಯಾರು ಷಡ್ಯಂತ್ರ ಮಾಡ್ತಾರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ. ನಾನು ಒಂದು ಮಾತಿದೆ, ನಾನು ಹೇಳ್ತೀನಿ, ಯಡಿಯೂರಪ್ಪನವರು ಬಿಜೆಪಿ ನಮಗೆ ಅನಿವಾರ್ಯ ಅಲ್ಲ. ಏನು ಬಿಎಸ್ವೈ ವಿಜೇಂದ್ರ ಬೇಡ ಅಂತ ಯಾರೆಲ್ಲ ಹೇಳ್ತಾರೆ ಅವರು ಬಹಿರಂಗವಾಗಿ ಹೇಳಲಿ. ನಮಗೆ ಏನು ಯಡಿಯೂರಪ್ಪನೂ ಬೇಡ, ವಿಜೇಂದ್ರನೂ ಬೇಡ ಅಂತ ಬಿಜೆಪಿಯೊಳಗಿನ ಬಿಎಸ್ವೈ ವಿಜೇಂದ್ರ ವಿರೋಧಿಗಳಿಗೆ ಈಗ ರೇಣುಕಾಚಾರ್ಯ ನೇರ ಸವಾಲನ್ನ ಹಾಕಿದ್ದಾರೆ. ಡಿವಿಎಸ್ ಆಡಿಯೋ ಬ್ಲಾಸ್ಟ್ ಆದಂತಹ ಬೆನ್ನಲ್ಲೇ ಸಿಡಿಗುಂಡಾಗಿದ್ದಾರೆ ಈಗ ರೇಣುಕಾಚಾರ್ಯ. ವಿಜೇಂದ್ರ ಶಕ್ತಿಯನ್ನ ಕುಂದಿಸಲು ಅವರ ವಿರೋಧಿಗಳಿಂದ ಈ ರೀತಿ ಷಡ್ಯಂತ್ರ ಮಾಡಲಾಗ್ತಾ ಇದೆ. ಈ ಷಡ್ಯಂತ್ರವನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರು ಗಮನಿಸ್ತಿದ್ದಾರೆ. ಇದನ್ನ ಅವರೇ ಹತ್ತಿಕ್ಕಬೇಕು. ಬಿಎಸ್ವೈ ವಿಜೇಂದ್ರ ವಿರೋಧಿಗಳಿಗೆ ರೇಣುಕಾಚಾರ್ಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಿಜೆಪಿಗೆ ಯಡಿಯೂರಪ್ಪ ವಿಜೇಂದ್ರ ನಾಯಕತ್ವ ಬೇಕು ಅಂತ ಹೇಳಿ ಬಲವಾಗಿ ಪ್ರತಿಪಾದನೆಯನ್ನ ಮಾಡಿದ್ದಾರೆ ರೇಣುಕಾಚಾರ್ಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಮಾತನಾಡಲು ರೇಣುಕಾಚಾರ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಏನು ವಿರೋಧಿಗಳಿರುವಂಥದ್ದು ಬಿಜೆಪಿಯಲ್ಲೇ ಒಳಗಡೆನೆ ಬಿಎಸ್ವೈ ಹಾಗೂ ವಿಜೇಂದ್ರ ಅವರ ಬಗ್ಗೆ ಒಂದಷ್ಟು ವಿರೋಧಿಗಳಿದ್ದಾರೆ. ಅವರಿಗೆ ನೀವು ಒಂದಷ್ಟು ಎಚ್ಚರಿಕೆಯನ್ನು ನೀಡಿದ್ದೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ವಿರೋಧಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಚ್ಚರಿಕೆ ಕೊಡುವಷ್ಟು ದೊಡ್ಡವನಲ್ಲ ವಿರೋಧಿಗಳು ಅಂತ ನಾನು ಹೇಳಲ್ಲ. ಕೆಲವರು ಷಡ್ಯಂತ್ರ ಮಾಡ್ತಾರೆ. ಆದ್ರೆ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ಷಡ್ಯಂತ್ರ ಯಾವುದು ನಡೆಯುತ್ತೆ ಅಂತ ಹೇಳಿ. ಮೊನ್ನೆ ಮತ ಮತದಾನ ಮಾಡಿದ ಕೆಲವು ಸಂದರ್ಭದಲ್ಲಿ ಯಾರ ಹೇಳಿಕೆಗಳನ್ನ ನಮ್ಮ ರಾಷ್ಟ್ರೀಯ ನಾಯಕರು ಗಮನಿಸಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದರು. ಹಿಂದೆ ಲಾಲ್ ಕೃಷ್ಣ ಅದ್ವಾನಿ, ಅಟಲ್ಜಿ ಅವರು, ರಾಜನಾಥ್ ಸಿಂಗ್, ಬಹಳಷ್ಟು ಜನ ನಾಯಕರು ಪಕ್ಷವನ್ನು ಕಟ್ಟಿ ಬೆಳೆಸಿದವರು.
ಅದೇ ರೀತಿ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಯಡಿಯೂರಪ್ಪನವರು ಇಲ್ಲದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಜೊತೆಗೆ ಅನೇಕ ನಾಯಕರುಗಳು ಸದಾ ಇವರು ಇರ್ಬೋದು, ಯಾರು ನಮ್ಮ ಅನಂತ್ ಕುಮಾರ್ ಇರ್ಬೋದು, ಬಹಳಷ್ಟು ಜನ ನಾಯಕರು ಅವ್ರು ಸಾಥ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಒಟ್ಟೊಟ್ಟಿಗೆ ಮಸಿ ಬೆಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ವಿಜಯೇಂದ್ರ ಅಧ್ಯಕ್ಷ ಮಾಡ್ತೀವಿ, ಬಿ ಎಸ್ ಯಡಿಯೂರಪ್ಪನವರಲ್ಲ, ನಾವ್ಯಾರಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು, ಅಮಿತ್ ಶಾ, ನಡ್ಡಾಜಿಯವರು ಮಾಡಿದ್ದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅನಗತ್ಯವಾಗಿ ಕೆಲವರು ಟೀಕೆ ಮಾಡ್ತಾರೆ. ಸದಾನಗೌಡರು ಹಿರಿಯರು, ಅವರ ಮುಖ್ಯಮಂತ್ರಿಗಳಾಗಿದ್ರು, ಅವರ ಸಚಿವ ಸಂಪುಟದ ಸದಸ್ಯನಾಗಿದ್ದೆ, ಮಾಹಿತಿ ಇಲ್ಲ, ನಾನು ನೋಡಿಲ್ಲ. ಆದ್ರೆ ನಾನು ಹೇಳೋದು, ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತರಿಗೆ ಮುಜುಗರ ಆಗುತ್ತೆ ಈ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು. ಇದು ಒಳ್ಳೇದಲ್ಲ. ಯಡಿಯೂರಪ್ಪನವರು ಏನ್ ತಪ್ಪು ಮಾಡಿದ್ರೆ, ಕುಟುಂಬ ರಾಜಕಾರಣಕ್ಕೆ ಕೆಲವು ಟೀಕೆ ಮಾಡ್ತಾರೆ. ಕೆಲವು ಗ್ರಾಮ ಪಂಚಾಯತಿಗೂ ನಿಂತ್ರೆ ಗೆಲ್ಲಲ್ಲ ಅಂತವ್ರು ವಿಜೇಂದ್ರ ಬಗ್ಗೆ ಮಾತಾಡ್ತಾರೆ. ವಿಜೇಂದ್ರ ಏನ್ ತಪ್ಪು ಮಾಡಿದ್ದಾರೆ? ವಿಜೇಂದ್ರ ಪಕ್ಷವನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಮೂಡಾಗಣ ಇರ್ಬೋದು, ವಾಲ್ಮೀಕಿ ಆಗಣ, ಅನೇಕ ಹೋರಾಟಗಳು ಪಾಲ್ಗೊಂಡಂತ ಯುವ ನಾಯಕ ವಿಜೇಂದ್ರ ಅವರಿಗೆ ಕೆಲವು ಉಳಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾನು ಒಂದ್ ಮಾತಾಡ್ತೀನಿ, 2028ರ ವಿಧಾನಸಭೆ ಚುನಾವಣೆಗೆ ಅವರೇ ರಾಜ್ಯಾಧ್ಯಕ್ಷ ಮುಂದುವರಿತಾರೆ. ಈ ರೀತಿ ಯಾರು ಹೇಳಿಕೆಗಳನ್ನು ಕೊಡ್ತಾರೆ, ಪಕ್ಷ ಎಲ್ಲವೂ ಗಂಭೀರ ಪರಿಗಣಿಸುತ್ತೆ. ವಿಜೇಂದ್ರ ಅವರು ಯಾವುದೇ ತಪ್ಪು ಮಾಡಿಲ್ಲ, ಪ್ರಾಮಾಣಿಕ ಪಕ್ಷವನ್ನು ಕಟ್ಟಿ ಬೆಳೆಸ್ತಾರೆ. ಕೆಲವು ಸಹಿಸಕ್ ಆಗ್ತಾ ಇಲ್ಲ. ನಾವು ಎಲ್ಲಿ ಯಾರ ಗಮನಕ್ಕೆ ತರಬೇಕೋ ತರ್ತೀವಿ. ಖಂಡಿತ ಇಂಥ ಕುತಂತ್ರಗಳನ್ನ ನಾವು ತರ್ತೀವಿ. ನಾವು ಸದಾನಗೌಡರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ, ಅನಗತ್ಯವಾಗಿ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿದ್ರೆ ನಾವು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀವಿ. 2028 ಅವರ ರಾಜ್ಯದ ಅಧ್ಯಕ್ಷ ಮುಂದುವರಿದ್ದಾರೆ. ಯಾರು ಯಡಿಯೂರಪ್ಪನವರು ವಿಜೇಂದ್ರ ಬೇಡ ಅಂತ ಹೇಳಿ ಬಹಿರಂಗವಾಗಿ ಹೇಳಿ, ಕದ್ದು ಮುಚ್ಚಿ ಹೋಗಿ ದೂರು ಕೊಡ್ತಾರಲ್ಲ, ಅವ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಪಾರ್ಟಿಗೆ ಪಕ್ಷವನ್ನ ಕಟ್ಟಿಲ್ಲ, ಬೆಳೆಸಿಲ್ಲ ಅಂತ ಹೇಳ್ಬಿಡಿ, ಅದು ಬಹಿರಂಗವಾಗಿ ಹೇಳ್ಬಿಡಿ, ನೋಡೋಣ. ನಾವು ಕಳೆದ 1 ವರ್ಷದಿಂದ ಪಕ್ಷದ ರಾಷ್ಟ್ರೀಯ ನಾಯಕರ ಸೂಚನೆ, ವಿಜೇಂದ್ರ ಅವರು, ಯಡಿಯೂರಪ್ಪನವರು ಮಾತಾಡಬಾರ್ದಕ್ಕೆ ಮೌನ ಹೋಗಿದ್ವಿ. ಅನಿವಾರ್ಯವಾಗಿ ಮಾಧ್ಯಮದ ಮುಂದೆ ಮಾತಾಡ್ತಾ ಇದೀವಿ. ಇದು ಒಳ್ಳೇದು. ನಾನು ಮಾತಾಡಬಾರ್ದು, ಯಾರು ಮಾತಾಡಬಾರ್ದು, ಇಲ್ಲಿ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಸರ್, ಇನ್ನೇನು ಬಿಜೆಪಿಯಲ್ಲಿ ಯಾಕೆ ಈ ರೀತಿ ಒಳಗುದ್ದಾಟಗಳಾಗ್ತಾ ಇದೆ? ಅದಕ್ಕೆ ಏನು ಕಾರಣ ಇರಬಹುದು? ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ? ಒಂದು ಪೊಲಿಟಿಕಲ್ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ, ಬಹಳ ದೊಡ್ಡ ಪಕ್ಷ. ಇವತ್ತು ನರೇಂದ್ರ ಮೋದಿಜಿಯವರು ಬಹಳ ದೊಡ್ಡ ನಾಯಕರಿದ್ದಾರೆ. ಇವತ್ತು ವಿಶ್ವ ಮೆಚ್ಚಿದ ನಾಯಕ. ಅವ್ರ ಹೆಂಗೆ ದೇಶಕ್ಕೆ ಮೋದಿಯವರು ಇವತ್ತು ಅನಿವಾರ್ಯ ಇದ್ದು, ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಅನಿವಾರ್ಯ ಇದೆ. ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಕೆಲವರು ಷಡ್ಯಂತ್ರ ರೀತಿಯ ಕಿತ್ತೂರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ಇದ್ರು, ಇದ್ದದ್ದೇ ಇದೆಲ್ಲ. ಆದ್ರೆ ರಾಜಕೀಯ ಪಾರ್ಟಿ, ನಮ್ಮ ರಾಷ್ಟ್ರೀಯ ನಾಯಕರು ಯಾರು ಈ ರೀತಿ ಷಡ್ಯಂತ್ರ ಮಾಡ್ತಾರೆ ಎಲ್ಲವೂ ಗಮನಿಸ್ತಾರೆ. ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತಾರೆ ಅಂತ ವಿಶ್ವಾಸ ನನಗಿದೆ. ಧನ್ಯವಾದ. ನಾನು ಸ್ವಲ್ಪ SIR ಬಗ್ಗೆ ಹಳ್ಳಿಗೊಳಗಿದ್ದೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ.